ನಗರಸಭೆ ಕಟ್ಟಬೇಕಾದಂಥ ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡನ್ನು ನೀವು ಉಳಿಸ್ಲಿಕ್ಕೆ ಅಂತ ಹೋಗಿ ಕಟ್ಟಡವನ್ನೇ ಅಕ್ರಮ ಕಟ್ಟಡವನ್ನು ಹಾಕಿಸ್ಬಿಟ್ಟಿದ್ದೀರಿ. ಇಷ್ಟು ಅನಧಿಕೃತ ಕಟ್ಟಡಗಳು ತಲೆ ಎತ್ತಿ ನಿಂತಾಗಲೂ ಕೂಡ ನಮ್ಮ ಸ್ಥಳೀಯ ಸಂಸ್ಥೆಗಳು ಮತ್ತು ಶಾಸಕರು, ಮುಖ್ಯವಾಗಿ ಇಲ್ಲಿರುವಂಥ ಉಸ್ತುವಾರಿ ಸಚಿವರುಗಳು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಯಾರು ಕಣ್ತರದು ಅವರಿಗೆ ನೋಟಿಸ್ ಕೊಡದೇ ಇರುವಂಥದ್ದನ್ನು ನೋಡಿದಾಗ ನಮಗೆ ಸಂಶಯ ಬರೋದು ಏನು ಅಂತಂದರೆ ಪಕ್ಷಗಳು ಹೆಸರಿಗೆ ಮಾತ್ರ ಇವರು ಕೊಳ್ಳೆ ಹೊಡೆಯೋದ್ರಲ್ಲಿ ಇವರೆಲ್ಲರೂ ಒಟ್ಟಾಗಿದ್ದಾರೆ ಅಂತ ಹೇಳ್ಬೋದು. ಬಾಗಲಕೋಟೆಯ ಅನಧಿಕೃತ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕರವೆಯ ವಕ್ತಾರರಾಗಿರುವಂತಹ BM ಪಾಟೀಲ್ರು ಒಂದಿಷ್ಟು ಧ್ವನಿಯನ್ನು ಏರಿಸಿದ್ದಾರೆ. ಸದ್ಯ ಆಯುಕ್ತರು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರಿಯಾಕ್ಷನ್ ಸಹ ಕೊಟ್ಟಿದ್ದಾರೆ. ಸದ್ಯ ಕರವೆಯ ಬಾಗಲಕೋಟೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಧರ್ಮಂತಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬಾಗಲಕೋಟೆಯಲ್ಲಿ ಬಹುತೇಕ ಕಟ್ಟಡಗಳು ಅನಧಿಕೃತವಾಗಿರುವಂಥದ್ದು, ಅದರಲ್ಲಿ ಮುಖ್ಯವಾಗಿ ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಕಟ್ಟಡಗಳು ತಲೆ ಎತ್ತಿರುವಂಥದ್ದು. ಸೊ ಏನು ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದು ಈ ಸಂಬಂಧಪಟ್ಟಂತೆ? ನೋಡಿ, ಬಾಗಲಕೋಟೆಯಲ್ಲಿ ವಾಸ ಮಾಡ್ತಿರುವಂಥ ಪ್ರತಿಯೊಬ್ಬ ನಾಗರಿಕನಿಗೂ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮೇಲೆ ಗೌರವ ಮತ್ತು ಅಭಿಮಾನ ಇದೆ. ಆ ಸಂಸ್ಥೆಯಿಂದ ಅನೇಕ ಜನ ವಿದ್ಯೆ ಮತ್ತು ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಸಾವಿರಾರು ಜನ ಉದ್ಯೋಗ ಪಡೆದಿದ್ದಾರೆ, ಲಕ್ಷಾಂತರ ಜನ ಯುವಕರು ವಿದ್ಯೆಯನ್ನು ಪಡೆದಿದ್ದಾರೆ. ಆದರೆ ಮೂಲ ಸಮಸ್ಯೆ ಏನು ಅಂತಂದರೆ ಅಲ್ಲಿನ ಕಾರ್ಯಾಧ್ಯಕ್ಷರು ಅವರು ತಮ್ಮ ರಾಜಕಾರಣದ ಶಕ್ತಿಯನ್ನು ಮತ್ತು ಸಂಸ್ಥೆಯ ಅಧಿಕಾರವನ್ನು ಇವೆರಡನ್ನೂ ತಮ್ಮ ಇಚ್ಛೆಯಂತೆ ಮನಸ್ಸು ದುರ್ಬಳಕೆ ಮಾಡಿದ ಕಾರಣಕ್ಕೆ ಇವತ್ತು ಸಂಸ್ಥೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಕಟ್ಟಡಗಳು ಕೋರ್ಟ್ನಲ್ಲಿ ಕೆಡಬೇಕು ಅಥವಾ ಕೆಡಬಾರದು, ದಂಡ ಕಟ್ಟಬೇಕು ಅನ್ನೋ ಪರಿಸ್ಥಿತಿಗೆ ಬಂದು ನಿಲ್ಲುವಂಥ ದುರಾವಸ್ಥೆ ಬಂದು ನಿಲ್ತಾ ಇದೆ. ಇದರಿಂದ ಸಂಸ್ಥೆಗೂ ನಷ್ಟ ಮತ್ತು ಸರ್ಕಾರಕ್ಕೂ ನಷ್ಟ. ನಗರಸಭೆ ಕಟ್ಟಬೇಕಾದಂಥ ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡನ್ನು ನೀವು ಉಳಿಸ್ಲಿಕ್ಕೆ ಅಂತ ಹೋಗಿ ಕಟ್ಟಡವನ್ನೇ ಅಕ್ರಮ ಕಟ್ಟಡವನ್ನು ಹಾಕಿಸ್ಬಿಟ್ಟಿದ್ದೀರಿ. ಈಗ ನಿಮ್ಮ ಸರ್ಕಾರಿ ಜಾಗದಲ್ಲಿ ನೀವು ಕಟ್ಟಿರುವಂಥ ಮೆಡಿಕಲ್ ಕಾಲೇಜ್ ಆಗಲಿ, ಅದೇ ರೀತಿ ಇಂಜಿನಿಯರಿಂಗ್ ಕಾಲೇಜಿನ ಕಾಂಪ್ಲೆಕ್ಸ್ಗಳಾಗಲಿ, ಇನ್ನುಳಿದ CBSE ಕಾಲೇಜ್ ಶಾಲೆಯ ಕಾಂಪ್ಲೆಕ್ಸ್ಗಳಾಗಲಿ, ಇನ್ನು ಬಾಗಲಕೋಟೆಯಲ್ಲಿ ನಗರದಲ್ಲಿರುವಂಥ ಯಾವುದು ಟೌನ್ ಪ್ಲಾನಿಂಗಲ್ಲಿ ಇಲ್ಲದೇ ಇರುವಂಥ ಕಾಂಪ್ಲೆಕ್ಸ್ಗಳಾಗಲಿ, ಇವೆಲ್ಲವೂ ಸರ್ಕಾರಕ್ಕೆ ತೆರಿಗೆಯನ್ನು ಕೊಡಬೇಕಾದಂಥ ಕಟ್ಟಡಗಳು, ವಾಣಿಜ್ಯ ಕಟ್ಟಡಗಳು. ಇವುಗಳನ್ನು ತೆರಿಗೆ ತಪ್ಪಿಸಿಕೊಳ್ಳಲಿಕ್ಕೆ ನೀವು ಸರ್ಕಾರದ ಗಮನಕ್ಕೆ ತರದೆ ನೀಲಿ ನಕ್ಷೆಯನ್ನು ಸರ್ಕಾರಕ್ಕೆ ಒಪ್ಪಿಸದೆ ಕಟ್ಟಡ ಕಟ್ಟಿದ್ದೀರಿ. ಇದರಿಂದ ನೀವು ಅಲ್ಲಿ ಅನೇಕ ಜನ ವ್ಯಾಪಾರಸ್ಥರು ಬದುಕ್ತಿದ್ದಾರೆ ಅಂತ ಸಮಜಾಯಿಸಿ ಕೊಟ್ಕೋಬೋದು. ಆದರೆ ನೀವು ಮಾಡ್ತಿರೋದು ಏನು ಅಂತಂದರೆ ಸರ್ಕಾರವನ್ನು ಕೊಲೆ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಈ ಕೆಲಸ ಮಾಡ್ತಿದ್ರಿ. ಇದಕ್ಕೆ ಸರ್ಕಾರ ಕೂಡ ಇನ್ನು ಪಕ್ಷಾತೀತವಾಗಿ ಇವರೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಸಂಶಯ ಯಾಕೆ ಕಾಡುತ್ತೆ ಅಂತಂದರೆ ಇಷ್ಟು ಅನಧಿಕೃತ ಕಟ್ಟಡಗಳು ತಲೆ ಎತ್ತಿ ನಿಂತಾಗಲೂ ಕೂಡ ನಮ್ಮ ಸ್ಥಳೀಯ ಸಂಸ್ಥೆಗಳು ಮತ್ತು ಶಾಸಕರು, ಮುಖ್ಯವಾಗಿ ಇಲ್ಲಿರುವಂಥ ಉಸ್ತುವಾರಿ ಸಚಿವರುಗಳು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಯಾರು ಕಣ್ತರದು ಅವರಿಗೆ ನೋಟಿಸ್ ಕೊಡದೇ ಇರುವಂಥದ್ದನ್ನು ನೋಡಿದಾಗ ನಮಗೆ ಸಂಶಯ ಬರೋದು ಏನು ಅಂತಂದರೆ ಪಕ್ಷಗಳು ಹೆಸರಿಗೆ ಮಾತ್ರ ಇವರು ಕೊಳ್ಳೆ ಹೊಡೆಯೋದ್ರಲ್ಲಿ ಇವರೆಲ್ಲರೂ ಒಟ್ಟಾಗಿದ್ದಾರೆ ಅಂತ ಹೇಳ್ಬೋದು. ಸರ್, ಇನ್ನು ಏನಂತಂದರೆ ಮುಖ್ಯವಾಗಿ ಆಯುಕ್ತರು ಹೇಳುವಂಥದ್ದು ಏನಂತಂದರೆ ನಾವು ಡಬಲ್ ತೆರಿಗೆಯನ್ನು ಕಟ್ಟಿಸ್ಕೊಂಡು ನಾವು ಅವ್ರಿಗೆ ಅಂದರೆ ಅವ್ರು ಬೇರೆ ಬೇರೆ ಉತ್ತಾರಗಳನ್ನಾಗಿರ್ಬೋದು ಇಂಥವುಗಳನ್ನ ಕೊಡ್ತೀವಿ ಅನ್ನೋದು. ಇಲ್ಲಿ ನೀವು ಸಹಜವಾಗಿ ನೋಡೋದಾದರೆ ಡಬಲ್ ತೆರಿಗೆ ಅಂದರೆ ಎಲ್ಲೋ ಒಂದು ಕಡೆ ಸಂಘದ ಹಣವ ದುರ್ಬಳಕೆ ಆಗ್ತಾ ಇರುವಂಥದ್ದು. ಈ ಕಾರಣಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋದು ನಿಮ್ಮ ಮಾಧ್ಯಮದ ಮೂಲಕ ಏನು ಒತ್ತಾಯ ಮಾಡ್ತೀವಿ ಅಂತಂದರೆ ಸಂಸ್ಥೆಯನ್ನು ಕಾನೂನು ಕಟ್ಟಳೆಗಳ ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸುವಂಥ ಕೆಲಸವನ್ನು ಚರಂತಿಮಠರು ಮಾಡಿದ್ದಾರೆ ಹೊರತು ಆ ಸಂಸ್ಥೆಯನ್ನು ಬೆಳೆಸ್ತೀನಿ ಅನ್ನೋ ಹೆಸರಿನಲ್ಲಿ ಸಂಸ್ಥೆಯನ್ನು ಕೋರ್ಟ್ನ ಕಟಕಟೆಯಲ್ಲಿ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಅಲ್ಲಿನ ಸದಸ್ಯರು ಇದರ ಬಗ್ಗೆ ಚಿಂತನೆ ಮಾಡಬೇಕು. ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಕಾರ್ಯಾಧ್ಯಕ್ಷರು ನಿಮ್ಮ ಇಡೀ ಸಂಸ್ಥೆಯನ್ನು, ಬಾಗಲಕೋಟೆಯ ಪ್ರತಿಯೊಬ್ಬ ನಾಗರಿಕನ ಸ್ವಾಭಿಮಾನದ ಸಂಸ್ಥೆಯನ್ನು, ಗೌರವದ ಸಂಸ್ಥೆಯನ್ನು, ಅಣ್ಣದ ಸಂಸ್ಥೆಯನ್ನು, ವಿದ್ಯಾ ಸಂಸ್ಥೆಯನ್ನು ಕಾನೂನಿನ ಕಟ್ಟಳೆಯಲ್ಲಿ ಕೋರ್ಟಿನ ಕಟಕಟೆಯಲ್ಲಿ ತಂದು ನಿಲ್ಲಿಸುವಂಥ ಕೆಲಸವನ್ನು ಚರಂತಿಮಠರು ತಮ್ಮ ಮೂಗಿನ ನೇರಕ್ಕೆ ಮಾಡ್ತಾ ಬಂದಿದ್ದಾರೆ. ಆದ ಕಾರಣಕ್ಕೆ ಅಲ್ಲಿನ ಸಂಸ್ಥೆ ಸದಸ್ಯರಿಗೆ ನಾನು ಒತ್ತಾಯ ಮಾಡ್ತೀನಿ, ಮೊದಲು ನಿಮ್ಮ ಕಾರ್ಯಾಧ್ಯಕ್ಷರನ್ನು ಬದಲಾಯಿಸುವಂಥ ಕೆಲಸ ಮಾಡಿ. ಇಲ್ಲದೇ ಇದ್ದರೆ ಸಂಸ್ಥೆ ನಾಳೆ ಇಡೀ ಸಂಸ್ಥೆಗೆ ಬೀಗ ಜಡಿದು ಸರ್ಕಾರನೇ ಸೀಸ್ ಮಾಡುವಂಥ ಪರಿಸ್ಥಿತಿ ಬರೋದು ಬೇಡ. ನೀವು ನಿಮ್ಮ ಕಾರ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿ. ಇಲ್ಲ, ಕಾರ್ಯಾಧ್ಯಕ್ಷರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಆದರೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ಆದ ಕಾರಣಕ್ಕೆ ಅಲ್ಲಿನ ಸದಸ್ಯರೇ ತಾವೆಲ್ಲರೂ ನೀವು ಪ್ರತಿಭಟಿಸಬೇಕು ಈ ವಿಚಾರಕ್ಕೆ. ಸಂಸ್ಥೆ ಎಲ್ಲ ಕಟ್ಟಡಗಳು ಅನಧಿಕೃತ ಅಂತಂದಾಗ ಮುಂದೊಂದಿನ ಹೈಕೋರ್ಟಲ್ಲಾಗಲಿ ಸುಪ್ರೀಂ ಕೋರ್ಟಲ್ಲಾಗಲಿ ಈ ಕಟ್ಟಡಗಳನ್ನು ತೆರವುಗೊಳಿಸ್ರಿ ಅಂತ ಆದೇಶ ಬಂತು ಅಂದರೆ, ಈಗಾಗಲೇ ಕೆಲವು ಕಟ್ಟಡಗಳಿಗೆ ಬಂದಿದೆ, ಅದನ್ನು ಮುಚ್ಚಿಟ್ಟು ಸರ್ಕಾರ ನಡೆಸ್ತಾ ಇದೆ, ಬಂತು ಅಂತಂದರೆ ಆ ಸಂಸ್ಥೆಯ ಗತಿ ಏನು? ಇಷ್ಟು ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಹಾಕಿ ಸಾವಿರಾರು ಜನ ದುಡಿಯುವಂಥ ಸಂಸ್ಥೆ, ಲಕ್ಷಾಂತರ ಜನ ವಿದ್ಯೆ ಕಲಿಯುವಂಥ ಸಂಸ್ಥೆ ಏಕಾಏಕಿ ಕೆಡುವ ಹಂತಕ್ಕೆ ಬಂದರೆ, ಅದನ್ನು ಸೀಸ್ ಮಾಡೋ ಹಂತಕ್ಕೆ ಬಂದರೆ ಅದನ್ನು ಯಾರು ಕಾಪಾಡೋರು? ಇದು ಎಲ್ಲದಕ್ಕೂ ಮೂಲ ಕಾರಣ ಚರಂತಿಮಠರ ಸರ್ವಾಧಿಕಾರ ಧೋರಣೆ, ಚರಂತಿಮಠರು ಕಾನೂನು ಉಲ್ಲಂಘನೆ, ಚರಂತಿಮಠರು ತಮ್ಮ ಇಚ್ಛೆಯಂತೆ ಕಟ್ಟಡವನ್ನು ಕಟ್ಟೋದು, ತಮ್ಮ ಇಚ್ಛೆಯಂತೆ ಸಂಸ್ಥೆಯನ್ನು ಬೆಳೆಸ್ತೀನಿ ಅಂತಂದು ಎಲ್ಲರಿಗೂ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಒತ್ತಾಯ ಮಾಡೋದೇನು ಅಂತಂದರೆ ಸಂಸ್ಥೆ ಯಾವ ಕಟ್ಟಡವನ್ನು ಕೆಡಬೇಕು ಅಂತ ನಾವು ಬಯಸೋದಿಲ್ಲ. ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಇನ್ನಷ್ಟು ಲಕ್ಷಾಂತರ ಜನರಿಗೆ ವಿದ್ಯೆ ಕೊಡಬೇಕು, ಸಾವಿರಾರು ಜನರಿಗೆ ಉದ್ಯೋಗ ಕೊಡಬೇಕು.
ಆದರೆ ನಾವು ಬಯಸೋದೊಂದೇ, ಅದು ಸಂಸ್ಥೆಯೇ ಆಗಲಿ ಸರ್ಕಾರವೇ ಆಗಲಿ ನಿಯಮಾನುಸಾರ ನಡಿಬೇಕು. ನಿಯಮ ಉಲ್ಲಂಘನೆ ಮಾಡಿದರೆ ನಿಯಮ ಉಲ್ಲಂಘನೆ ಮಾಡಿದವ್ರ ಮೇಲೆ ಕ್ರಮ ಆಗಬೇಕು. ಆದ ಕಾರಣಕ್ಕೆ ಅಲ್ಲಿನ ಸದಸ್ಯರೆಲ್ಲರೂ ಒಗ್ಗಟ್ಟಿನಿಂದ ಕಾರ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡೋ ಕೆಲಸವನ್ನು, ಪ್ರತಿಭಟಿಸುವ ಕೆಲಸವನ್ನು ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ.